ರವಿ ವಿಶಾಲವಾದ ಹಸಿರು ಕಾಡಿನ ಬಳಿ ವಾಸಿಸುತ್ತಿದ್ದ ಸಂತೋಷದಾಯಕ ಮಗು. ಅವನು ತನ್ನ ಸೌಮ್ಯ ಹೃದಯಕ್ಕಾಗಿ ಇಡೀ ಗ್ರಾಮದಲ್ಲಿ ಪ್ರಸಿದ್ಧನಾಗಿದ್ದನು. ಪ್ರತಿದಿನ ಬೆಳಿಗ್ಗೆ ರವಿ ನಡೆಯುವಾಗ ಒಂದು ರಾಗವನ್ನ ಗುಣಗುಣಿಸುತ್ತಾ ತನ್ನ ಸಂತೋಷವನ್ನ ಗುನುಗುವ ಜೇನುನೊಣಗಳು ಮತ್ತು ಪ್ರಕಾಶಮಾನವಾದ ಹೂವುಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದನು. ಅತ್ಯಂತ ಚಿಕ್ಕ ದಯೆಯ ಕಾರ್ಯವೂ ಸಹ ಜಗತ್ತನ್ನು ಎಲ್ಲರಿಗೂ ಹೆಚ್ಚು ಪ್ರಕಾಶಮಾನವಾದ ಸ್ಥಳವನ್ನಾಗಿ ಮಾಡಬಹುದು ಎಂದು ರವಿ ನಂಬಿದ್ದನು. ಒಂದು ಮೋಡ ಕವಿದ ಮಧ್ಯಾಹ್ನ ರವಿ ಮನೆಗೆ ನಡೆಯುವಾಗ ಮರದ ಕೆಳಗಿನಿಂದ ಕ್ಷೀಣವಾದ ಸಣ್ಣ ಅಳು ಕೇಳಿಸಿತು. ಅವನು ಬೃಹತ್ ಆಲದ ಮರದ ಬಳಿಗೆ ತೆವಳಿದ. ಅವನ ಹೃದಯವು ಸ್ವಲ್ಪ ವೇಗವಾಗಿ ಬಡಿಯುತ್ತಿತ್ತು. ಆ ಸಣ್ಣ ಶಬ್ದ ಮತ್ತೆ ಕೇಳಿಸಿತು. ಬೇರುಗಳ ನಡುವೆ ಅಡಗಿದ್ದ ರವಿಗೆ ಒಂದು ಚಿಕ್ಕ ತುಪ್ಪುಳು ಬೂದುಬಿಕ್ಕುಮರಿ ಸಿಕ್ಕಿತ್ತು. ಅದು ನಡುಗುತ್ತಾ ಸಂಪೂರ್ಣವಾಗಿ ಏಕಾಂಗಿಯಾಗಿತ್ತು. ಇದೇ ಕಿಟ್ಟಿ. ಕಿಟ್ಟಿ ದುರ್ಬಲ ಮತ್ತು ದುಃಖಿತವಾಗಿ ಕಾಣುತ್ತಿತ್ತು. ಅದು ಸ್ಪಷ್ಟವಾಗಿ ದಾರಿ ತಪ್ಪಿತ್ತು ಮತ್ತು ತುಂಬಾ ಹಸಿದಿತ್ತು. ಅದರ ಕಣ್ಣುಗಳು ಭಯದಿಂದ ಅಗಲವಾಗಿದ್ದವು. ಓ ಪುಟಾಣಿ, ಎಂದು ರವಿ ಮೆಲ್ಲಗೆ ಪಿಸುಗುಟ್ಟಿದ. ನಿಮಗೆ ತುಂಬಾ ಭಯವಾಗಿರಬೇಕು. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ರವಿ ತನ್ನ ಚೀಲದಿಂದ ಒಂದು ಬ್ರೆಡ್ ತುಂಡನ್ನು ಎಚ್ಚರಿಕೆಯಿಂದ ತೆಗೆದು ಸಣ್ಣ ತುತ್ತು ಮುರಿದು ಅದರ ಹತ್ತಿರ ಇಟ್ಟನು. ಕಿಟ್ಟಿ ಅವನನ್ನು ಅಗಲವಾದ ಎಚ್ಚರಿಕೆಯ ಕಣ್ಣುಗಳಿಂದ ನೋಡುತ್ತಿತ್ತು. ಒಂದು ಕ್ಷಣದ ನಂತರ ಬೆಕ್ಕುಮರಿಯು ತುತ್ತನ್ನು ತಿನ್ನಲು ಮುಂದಕ್ಕೆ ತೆವಳಿತು. ಬೆಕ್ಕುಮರಿ ತಿಂದ ನಂತರ ರವಿ ಅದನ್ನು ಎಚ್ಚರಿಕೆಯಿಂದ ತನ್ನ ಚೀಲದ ಉಷ್ಣತೆಯಲ್ಲಿ ಎತ್ತಿಕೊಂಡು ಮನೆಗೆ ಒಯ್ಯುತ್ತಿದ್ದನು. ರವಿಯ ಸಂಗಮನೆ ಸಾಧಾರಣವಾಗಿದ್ದರೂ ಅಚ್ಚುಕಟ್ಟಾಗಿತ್ತು. ಕಿಟ್ಟಿಗೆ ಸುರಕ್ಷಿತ ಮತ್ತು ಸ್ವಾಗತಾರ್ಹ ಭಾವನೆಯನ್ನು ಹೇಗೆ ನೀಡಬೇಕೆಂದು ಅವನಿಗೆ ನಿಖರವಾಗಿ ತಿಳಿದಿತ್ತು. ಅವನು ಹಳೆಯ ಕಾರ್ಡ್ಬೋರ್ಡ್ ಪೆಟ್ಟಿಗೆಯನ್ನು ಹುಡುಕಿ ಅದನ್ನು ಹಾಸಿಗೆ ಮಾಡಲು ತನ್ನ ಮೃದುವಾದ ಬೆಚ್ಚಗಿನ ಶಾಲುಗಳಿಂದ ಒಳಗೆ ಹಾಸಿದನು. ಅವನು ಕಿಟ್ಟಿಯನ್ನು ಮೆಲ್ಲಗೆ ಪೆಟ್ಟಿಗೆಯಲ್ಲಿ ಇಟ್ಟನು. ಬೆಕ್ಕುಮರಿಯು ತಕ್ಷಣವೇ ಸುತ್ತಿಕೊಂಡಿತು. ಮೃದುವಾದ ವಸ್ತುವಿನ ಆರಾಮವನ್ನು ಅನುಭವಿಸಿತು. ಬೆಕ್ಕುಮರಿ ತನ್ನ ಕುಟುಂಬಕ್ಕೆ ಹಿಂದಿರುಗಲು ಸಾಕಷ್ಟು ಬಲಶಾಲಿಯಾಗುವವರೆಗೆ ಅದನ್ನು ನೋಡಿಕೊಳ್ಳುವುದಾಗಿ ರವಿ ಪುಟಾಣಿ ಬೆಕ್ಕುಮರಿಗೆ ಭರವಸೆ ನೀಡಿದನು. ಹಲವಾರು ದಿನಗಳವರೆಗೆ ರವಿ ತನ್ನದೇ ಆದ ಆಹಾರ ಮತ್ತು ಹಾಲನ್ನು ಕಿಟ್ಟಿಯೊಂದಿಗೆ ಹಂಚಿಕೊಂಡನು. ಅದಕ್ಕೆ ಬೇಕಾದ ಎಲ್ಲವನ್ನೂ ಖಚಿತಪಡಿಸಿದನು. ಕಿಟ್ಟಿ ಬಲಶಾಲಿಯಾಯಿತು ಮತ್ತು ಅದರ ತುಪ್ಪಳ ಹೊಳಪು ಮತ್ತು ನಯವಾಯಿತು. ಅದು ರವಿಯ ಪಾದಗಳೊಂದಿಗೆ ಆಟವಾಡಲು ಪ್ರಾರಂಭಿಸಿತು. ರವಿಗೆ ಜೊತೆಗಾರನನ್ನು ಹೊಂದಿರುವುದು ಇಷ್ಟವಾಯಿತು. ಆದರೆ ಅವನಿಗೆ ತನ್ನ ಭರವಸೆಯೇ ಅತ್ಯಂತ ಮುಖ್ಯ ಎಂದು ತಿಳಿದಿತ್ತು. ಸಮಯ ಬಂದಿದೆ ಎಂದು ಅವನಿಗೆ ಅರಿವಾಯಿತು. ಕಿಟ್ಟಿ ಬಲಶಾಲಿಯಾಗಿತ್ತು, ಆರೋಗ್ಯಕರವಾಗಿತ್ತು ಮತ್ತು ತನ್ನ ನಿಜವಾದ ಮನೆಯನ್ನು ಹುಡುಕಲು ಸಿದ್ಧವಾಗಿತ್ತು. ರವಿ ಆಲದ ಮರದ ಬಳಿಯ ಆಳವಾದ ಕಾಡಿನೊಳಗೆ ನಿಧಾನವಾಗಿ ನಡೆದನು. ಕಿಟ್ಟಿಯನ್ನು ಎಚ್ಚರಿಕೆಯಿಂದ ತನ್ನ ತೋಳುಗಳಲ್ಲಿ ಹೊತ್ತೊಯ್ದನು. ಅವರು ಪಾಚಿ ಕವಿದ ಬಯಲನ್ನು ತಲುಪಿದರು. ಅಲ್ಲಿ ಗಾಳಿಯು ದಟ್ಟವಾಗಿ ಮತ್ತು ನಿಶ್ಶಬ್ದವಾಗಿತ್ತು. ಇದು ಆ ಕ್ಷಣವಾಗಿತ್ತು. ಹೋಗು ಪುಟಾಣಿ ಗೆಳೆಯ, ಎಂದು ರವಿ ಪಿಸುಗುಟ್ಟಿದ. ಕಿಟ್ಟಿಗೆ ಸೌಮ್ಯವಾದ ತಳ್ಳುವಿಕೆಯನ್ನು ನೀಡಿದ. ನಿನ್ನ ಮನೆಗೆ ದಾರಿ ಕಂಡುಕೋ. ಕಿಟ್ಟಿ ಬೇಗನೆ ಓಡಿಹೋಯಿತು. ದೊಡ್ಡ ಕಲ್ಲು ಹೂವು ಆವರಿಸಿದ ಕಲ್ಲಿನ ಹಿಂದೆ ಮರೆಯಾಯಿತು. ಅದು ಹೋಗುವವರೆಗೆ ರವಿ ನೋಡಿದನು. ರವಿ ಹೊರಡಲು ತಿರುಗಿದಾಗ ಕಲ್ಲಿನ ಬುಡದ ಬಳಿ ವಿಚಿತ್ರವಾದ ಮೃದುವಾದ ನೀಲಿ ಬೆಳಕು ಮಿನುಗುತ್ತಿರುವುದನ್ನು ಅವನು ಗಮನಿಸಿದನು. ಅದು ನಕ್ಷತ್ರಗಳ ಬೆಳಕಿನಿಂದ ತುಂಬಿದಂತೆ ಬೆಚ್ಚಗೆ ಹೊಳೆಯುತ್ತಿತ್ತು. ಸಂಪೂರ್ಣವಾಗಿ ನಯವಾದ ಸ್ಪಷ್ಟ ನೀಲಿ ಗೋಳವಾಗಿತ್ತು. ರವಿ ಎಚ್ಚರಿಕೆಯಿಂದ ಕೈಚಾಚಿ ಗೋಳವನ್ನು ಮುಟ್ಟಿದ. ಅದು ಬೆಚ್ಚಗಿತ್ತು ಮತ್ತು ಶಾಂತ ಶಕ್ತಿಯಿಂದ ಕಂಪಿಸುತ್ತಿತ್ತು. ರವಿಯ ಮನಸ್ಸಿನಲ್ಲಿ ಬೆಚ್ಚಗಿನ ಸೌಮ್ಯವಾದ ಧ್ವನಿ ಪ್ರತಿಧ್ವನಿಸಿತು. ನೀನು ಏಕಾಂಗಿ ಪ್ರಾಣಿಗೆ ಶುದ್ಧ ದಯೆಯನ್ನು ತೋರಿಸಿದೆ. ಈ ಗೋಳವು ಉತ್ತಮ ಹೃದಯದ ಫಲವಾಗಿದೆ. ಪ್ರತಿಫಲ ಕೇಳದೆ ಇತರರಿಗೆ ಸಹಾಯ ಮಾಡುವವರಿಗಾಗಿ ಇದು ಪ್ರಕಾಶಿಸುತ್ತದೆ. ಗೋಳವು ಚಿನ್ನ ಅಥವಾ ಶಕ್ತಿಯ ಆಶಯವನ್ನ ನೀಡಲಿಲ್ಲ. ಅದು ರವಿಕ ಎಂದಿಗೂ ಮುಗಿಯದ ಶಾಂತಿ ಮತ್ತು ಸಂತೋಷದ ಭಾವನೆಯನ್ನ ನೀಡಿತು. ರವಿ ನಕ್ಕನು. ಮೊದಲಿನಿಂದಲೂ
ಉತ್ತಮ ಹೃದಯವನ್ನ ಹೊಂದಿರುವುದೇ ದೊಡ್ಡ ಪ್ರತಿಫಲ ಎಂದು ಅವನಿಗೆ ತಿಳಿದಿತ್ತು.